ಗುಡ್ ಮಾರ್ನಿಂಗ್. ನಾವು 6 o'clock ರೂಮಿಗೆ ರೀಚ್ ಆದ್ವಿ. ಫುಲ್ ಎಲ್ಲರೂ ಮಲ್ಕೊಂಡು ಒಂದು ನಿದ್ದೆ ಮಾಡಿದ್ವಿ. ಇವಾಗ ನಾನು ನಿಮಗೆ ರೂಮ್ ಟೂರ್ ತೋರಿಸ್ತೀನಿ. ಆ್ಯಕ್ಚುಲಿ ಏನಂದರೆ ನಾವು ಪ್ರೀ ಬುಕ್ ಮಾಡಿದ್ವಿ ಫ್ಯಾಮಿಲಿ ರೂಮು, ಬಟ್ ನಾವು ಅರ್ಲಿ ಮಾರ್ನಿಂಗ್ 6ಕ್ಕೆ ಬಂದಿದ್ದರಿಂದ ಅವರು ಸಿಂಗಲ್ ರೂಮ್ ಕೊಟ್ಟರು. 11 o'clock ನಾವು ಬುಕ್ ಮಾಡಿರೋ ರೂಮಿಗೆ ಚೆಕ್-ಇನ್ ಆಗ್ಬೋದು ಅಂತ. ಸೊ ಸದ್ಯಕ್ಕೆ ಒಂದು ನ್ಯಾಪ್ ತೊಗೊಂಡು ಫ್ರೆಶ್ ಅಪ್ ಆಗೋಕ್ಕಲ್ವ, ಸೊ ನೋ ಪ್ರಾಬ್ಲಮ್ ಅಂತ ನಾವು ಸುಮ್ಮನೆ ಆದ್ವಿ. ಲುಕ್ ಅಟ್ ದಿಸ್ ವ್ಯೂ. ಟನ್ ಟನ್. ನಾವೀಗ ಅಗುಡ ಫೋರ್ಟಿಗೆ ಬಂದಿದ್ದೀವಿ. ಅವಳದು ಸ್ಲೀಪಿಂಗ್ ಟೈಮಿಗೆ ಅದಕ್ಕೆ ಮಲ್ಕೊಬಿಟ್ಟಿದ್ದಾಳೆ. ಅದಕ್ಕೆ ನಾವು ಡಿಸ್ಟರ್ಬ್ ಮಾಡ್ತಾಳೆ. ಮಲಗಿದ್ರೆ ಅವಾಗ ಫುಲ್ ಆ್ಯಕ್ಟಿವಾಗಿ ಆಟಾಡ್ತಾಳೆ, ಇಲ್ಲಾಂದರೆ ಸ್ವಲ್ಪ ಕ್ಲಮ್ಸಿ ಆಗಿಬಿಡ್ತಾಳೆ. ಅದಕ್ಕೆ ಇದು ಕ್ಲೈಮೇಟ್ ಈ ಥರ ಇದ್ದರೆ ಫುಲ್ ಸೆಕೆ ಆಗ್ತಾಯಿದೆ. ಯಪ್ಪ ನೋಡಿ, ಇವಾಗ ಸಮ್ಮರು ಇಲ್ಲ ಏನೂ ಇಲ್ಲ, ಆದರೂ ಎಷ್ಟು ಜನ ಇದ್ದಾರೆ ಅಗುಡ ಫೋರ್ಟಲ್ಲಿ. ನೀನು ಏನು ಶೆಕೆ ಗುರು, ಯಪ್ಪ ಇಷ್ಟು ಬೀಚ್ಗಳಿದ್ರು ಇಲ್ಲಿ ಇಷ್ಟೊಂದು ಶೆಕೆ. ದಿ ಬೆಸ್ಟ್ ಡ್ಯೂ. ವಿ ಆರ್ ಡನ್ ವಿತ್ ಅಗೋಡಾ ಫೋರ್ಟ್. ನೆಕ್ಸ್ಟ್ ಎಲ್ಲಿಗೆ ಅಂತ ನೋಡ್ಬೇಕು. ಮೇ ಬಿ ಚರ್ಚ್ ಅನ್ಸುತ್ತೆ. ಸೂಪರ್ ಆಗಿದೆ. ಈ ಶೆಕೆಗೆ ತಣ್ಣಗೆ ಎಷ್ಟು ಸೋಡಾ ಕುಡಿದ್ರೆ ಸಾಲ. ನೆಗಡಿ ಆಯ್ತದಲ್ಲ ನಾಳೆಗೆ. ಆಮೇಲೆ ನಾನು ರೆಡಿ ಮಾಡಿ ಆಗಲೇ ಸ್ವೆಟ್ಟಾಗಿ, ನಾನು ಸ್ವೆಟ್ಟೇ ಆಗಲ್ಲ, ಆದರೆ ಇಷ್ಟು ಸ್ವೆಟ್ಟಾಗಿದೆ ನನಗೆ. ಇಷ್ಟು ಶೆಕೆ, ಅದು ಈ ಟೈಮಲ್ಲಿ ಸೆಪ್ಟೆಂಬರಲ್ಲ, ಇನ್ನು ನಾವು ಮಾರ್ಚ್ ಏಪ್ರಿಲ್ ಬಂದ್ರಂತೂ ಸತ್ವಿ. ಗೊಂಬೆ ಗೊಂಬೆ ಗೊಂಬೆ. ಸೊ ನಾವು ಇವಾಗ ಚರ್ಚಿಗೆ ಬಂದಿದ್ದೀವಿ. ಹಾಗೆ ಸುಮ್ಮನೆ ಚಾಟ್ಸ್ ತಿಂದ ಈವ್ನಿಂಗ್ ಅಲ್ಲ, ಸೊ ಗೋವಾದಲ್ಲಿರೋ ಚಾಟ್ಸ್ ಟ್ರೈ ಮಾಡೋಣ ಅಂತ. ಸಿ ಇಟ್ಸ್ ರೇನಿಂಗ್ ಔಟ್ಸೈಡ್. ನಾವು ಒಳಗಡೆ ಐಸ್ ಕ್ರೀಮ್ ತಿಂತಾಯಿದ್ವಿ. ನಾನು ಒಬ್ಳೇನಾ, ಎಲ್ಲರೂ ಹಂಗೇನಾ? ಅಯ್ಯ ಹಾಯ್, ನಾವಿವಾಗ ಕ್ರೂಸಲ್ಲಿ ಹೋಗಾಗ್ತೀವಿ. ಐ ಆಮ್ ಸೂಪರ್ ಎಕ್ಸೈಟೆಡ್. 9 to 12 ಇದೆ ನಮ್ಮ ಕ್ರೂಸ್ ಟೈಮಿಂಗ್ಸು. ಡಿನ್ನರ್ ಕ್ರೂಸ್ ತೊಗೊಂಡಿದ್ದೀವಿ ಬಿಕಾಸ್ ಹೆಂಗೂ 12 o'clock ಇದೆಯಲ್ಲ, ದೀವನ್ ಬರ್ಡೇ ಇದೆಯಲ್ಲ, ಸೊ ಅಲ್ಲೇ ಕೇಕ್ ಕಟ್ ಮಾಡ್ಸೋಣ. ನೋಡಿ ಮಲಗಿದ್ದಾಳೆ. ಟೈಮು 8 ಗಂಟೆ 9 ಗಂಟೆಗೆ ನಮ್ಗಿರೋದು, ಅದಕ್ಕೆ ಸ್ನ್ಯಾಕ್ಸ್ ತಂದಿರೋದಕ್ಕೆ. ನಾವು ಹೋಗ್ತಾ ಇರೋ ಕ್ರೂಸ್ ಇದೆ. Aging 1 to 14 is good.
ಟೈಮ್ ಈಗ 11:30 ಆಗಿದೆ. ನಮ್ಮ ಡ್ಯಾಡಿ ಮಪ್ಪ ಹೋಗಿದ್ದವ್ರೆ. ಈ ಥರ ಮಲ್ಕೊಳ್ಳೋಂಗಿದ್ದಿದ್ರೆ ಮೈಸೂರಲ್ಲೇ ಮಲ್ಕೊಬೋದಿದ್ದು, ಇಲ್ಲಿಗೆ ಏನಕ್ಕೆ ಬಂದಿದ್ದೀರಾ ವೆಕೇಶನ್ ಅಂತ ಬೈತಾವ್ರೆ. ಇವಾಗ ನಾವು ಬೀಚ್ಗೆ ಹೋಗ್ತಾ ಇದ್ದೀವಿ ಆಟ ಆಡೋಕ್ಕೆ. ಬೀಚಿಂದ ಬಂದು ನಮ್ಮ ಸ್ವಿಮ್ಮಿಂಗ್ ಪೂಲ್ಗೆ ಇಳ್ತೀವಿ. ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಇವ್ರ ಅಪ್ಪ ಮಗಳು ತಿನ್ಕೊಂಡು ಹೋಗ್ಬಿಟ್ರು. ನಾನು ಒಮ್ಮೆ ಇನ್ನೂ ತಿಂದಿರೋ. ಏನಂದ್ರೆ ನಾನು ಫಸ್ಟೇ ಹೇಳ್ದೆ ನಮ್ಮ ಮನೇಲಿ ಬೀಚಲ್ಲೆಲ್ಲ ಆಡೋಕ್ಕೆ ಬಿಡಲ್ಲ ಅಂತ. ಇವ್ರುಗಳೇ ಬಾ ನಿಂಗೇನು ಗೊತ್ತು ಹಂಗೆ ಹಿಂಗೆ ನೀನು ರೋಮಲ್ಲೇ ಇದ್ದಿರ್ಬೇಕು ಏನು ಮಾಡಲ್ಲ ಅಂತ ಬೈದರು. ಈಗ ನೋಡ್ರೆ ಇಲ್ಲಿ ಏನು ಆಟ ಆಡೋಂಗಿಲ್ಲ, ಬರೀ ರೆಡಿ ಆಗ್ಬಿಟ್ಟು ಬಂದು ಪೋಸ್ಟ್ ಕೊಟ್ಕೊಂಡು ಫೋಟೋ ಹೊಡ್ಸ್ಕೊಳ್ಳೋದು ಅಷ್ಟೇ. ಫಸ್ಟೇ ಹೇಳಿದ್ರೆ ಇವ್ರು ಕೇಳಲ್ಲ, ನನಗೆ ಬೈತಾರೆ. ನಾನು ಲಾಸ್ಟ್ ಇಯರ್ ಬಂದಿರೋ ಎಕ್ಸ್ಪೀರಿಯೆನ್ಸಲ್ಲಿ ಹೇಳಿದೆ ಬಿಡಲ್ಲ ಅಂತ. ನಮ್ಮಪ್ಪ 10 ವರ್ಷದಿಂದ ಬಂದಿದ್ರತ್ತೆ, ಅವಾಗಿನ ಎಕ್ಸ್ಪೀರಿಯೆನ್ಸಲ್ಲಿ ಬಿಟ್ಟಿದ್ರು ಅಂತ ಹೇಳ್ತಾರೆ. ಈಗಲೂ ಎಲ್ಲ ಒಪ್ಕೋತಾ ಇಲ್ಲ ಅವ್ರ ಮಾತಿಗೆ. ಅವರು ಬೇರೆ ಬೀಚಲ್ಲಿ ಆಡಕ್ಕೆ ಬಿಡ್ತಾರೆ ಅಂತ ಹೇಳ್ತಾರೆ. ನಮ್ಮ ದೇವನ್ ಗೋವಾ ಡ್ರೆಸ್ ನೋಡಿ. ಐ ಥಿಂಕ್ ನಮಗೆ ಲಕ್ಕೆ ಇಲ್ಲ ಅನಿಸುತ್ತೆ. ಬರೀ ಅಟ್ಲೀಸ್ಟು ಎಂಡಲಾರು ಆಟ ಆಡೋಣ, ಸುಮ್ಮನೆ ಕಾಲಿಗೆ ನೀರು ಬರ್ಸ್ಕೊಂಡು ಆ ಥರ ಚೆನ್ನಾಗಿರುತ್ತೆ. ಆದರೆ ಮಳೆ ಬರ್ತಾ ಇದೆ ಗುರು. ನಾನು ಅಂಜುನ ಬೀಚಲ್ಲಿ ಇದ್ದೀನಿ. ಗೋವಾ ವಡಾಪಾವ್ ಪಾವ್ ಭಾಜಿ ತಿಂತಾ ಇದ್ದೀವಿ.